ಇನ್ನು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ವಿಶೇಷ ಕೋರ್ಟ್ಗೆ ಶಶಿಕಲಾ ನಟರಾಜನ್ ಆಗಮಿಸುವಂತ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಅಶ್ವಥ್ ನಾರಾಯಣ ಅವರು ಕೋರ್ಟ್ಗೆ ನ್ಯಾಯಮೂರ್ತಿ ಅಶ್ವಥ್ ನಾರಾಯಣ ಅವರು ಕೋರ್ಟ್ಗೆ ಈಗ ಆಗಮಿಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಹಾಗೆ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿದ್ದಂಥ ಬೆಂಗಳೂರು ವಿಶೇಷ ಕೋರ್ಟ್ ಅನ್ನ ಪರಪ್ಪನ ಅಗ್ರಹಾರ ಆವರಣಕ್ಕೆ ಸ್ಥಳಾಂತರ ಮಾಡಲಾಗಿತ್ತು. ಕರ್ನಾಟಕದ ಹೈಕೋರ್ಟ್ ಅಧಿಸೂಚನೆಯಂತೆ ವಿಶೇಷ ಕೋರ್ಟ್ ಅನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಶಶಿಕಲಾ ನಟರಾಜನ್ ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ನ್ಯಾಯಾಧೀಶ ಅಶ್ವಥ್ ನಾರಾಯಣ್ ಅವರು ಕೂಡ ಕೋರ್ಟ್ಗೆ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಈಗ ಅವರು ಹೋಗಿ ಸ್ಪೆಷಲ್ ಕೋರ್ಟ್ ಮುಂದೆ ಹಾಜರಾಗಬೇಕಾಗಿತ್ತು. ಆದರೆ ಬೆಳಗ್ಗೆಯಿಂದ ಅಲ್ಲಿ ನಡೀತಾ ಇದ್ದಂಥ ಒಂದಷ್ಟು ರಾಜಕೀಯ ತಂತ್ರಗಾರಿಕೆ ಹಾಗೆ ಜಯಲಲಿತಾ ಅವರ ಸಮಾಧಿ ಜೊತೆಗೆ MGR ಸ್ಮಾರಕಕ್ಕೆ ತೆರಳಿದಂಥ ಕಾರಣದಿಂದಾಗಿ ಶಶಿಕಲಾ ಈಗ ಬೆಂಗಳೂರಿಗೆ ಬರುವಂಥ ಸಮಯ ಒಂದಷ್ಟು ಹೊತ್ತಾಗಿದೆ. ಆದರೂ ಕೂಡ 5 ಗಂಟೆ ಒಳಗಾಗಿ ಅವರು ಪರಪ್ಪನ ಅಗ್ರಹಾರವನ್ನು ರೀಚ್ ಆಗಬೇಕಾದಂಥ ಅನಿವಾರ್ಯತೆ ಇದೆ. ಅದರಂತೆಯೇ ಈಗ ನ್ಯಾಯಾಧೀಶರು ಕೂಡ ವಿಶೇಷ ಕೋರ್ಟ್ಗೆ ಆಗಮಿಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಸೆಷನ್ಸ್ ಕೋರ್ಟ್ನ ಆವರಣದಲ್ಲಿತ್ತು ಸ್ಪೆಷಲ್ ಕೋರ್ಟ್. ಆದರೆ ಈ ಸ್ಪೆಷಲ್ ಕೋರ್ಟ್ ಅಂದರೆ ವಿಶೇಷ ಕೋರ್ಟನ್ನು ಈಗ ಪರಪ್ಪನ ಅಗ್ರಹಾರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಕೋರ್ಟ್ಗೆ ಈಗ ಆಲ್ರೆಡಿ ನ್ಯಾಯಾಧೀಶ ಅಶ್ವಥ್ ನಾರಾಯಣ ಅವರು ಕೂಡ ಆಗಮಿಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಕೋರ್ಟ್ಗೆ ಹಾಜರಾದಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರೊಸೀಜರ್ಸ್ಗಳಿರುತ್ತೆ. ಅದಾದ ನಂತರದಲ್ಲೇ ನ್ಯಾಯಾಧೀಶರು ಕೂಡಲೇ ಅವರನ್ನು ಪೊಲೀಸರ ಸುಪರ್ದಿಗೆ ವಹಿಸ್ತಾರೆ. ಪೊಲೀಸರು ಸುಪರ್ದಿಗೆ ವಹಿಸಿದ ನಂತರದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಒಳಗೆ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಮೂವರನ್ನು ಕೂಡ ಅಡ್ಮಿಷನ್ ಮಾಡ್ಕೊಳ್ತಾರೆ. ಆ ನಂತರದಲ್ಲಿ ಖೈದಿ ನಂಬರ್ ಕೊಡ್ತಾರೆ. ಆ ನಂತರದಲ್ಲಿ ಇವರ ಬಳಕೆಗೆ ಬೇಕಾದಂಥ ಒಂದಷ್ಟು ವಸ್ತುಗಳನ್ನು ಕೊಡ್ತಾರೆ. ಹಾಗೆ ಪ್ರಾಥಮಿಕವಾಗಿ ಇವರ ಆರೋಗ್ಯ ತಪಾಸಣೆಯು ಕೂಡ ಆ ನಂತರದಲ್ಲಿ ನಡೆಯುತ್ತೆ. ಇದೆಲ್ಲವೂ ಕೂಡ ಶಶಿಕಲಾ ನಟರಾಜನ್ ಜೊತೆಗೆ ಇಳವರಸಿ ಹಾಗೆ ಸುಧಾಕರನ್ ಕೋರ್ಟ್ಗೆ ಹಾಜರಾಗುವಂಥ ಸಂದರ್ಭ ಹಾಗೆ ಆ ನಂತರದಲ್ಲಿ ನಡೆಯುವಂಥ ಒಂದಷ್ಟು ಪ್ರೊಸೀಜರ್ಸ್ಗಳು. ಇನ್ನು ಸಾಮಾನ್ಯ ಖೈದಿಯಂತೆಯೇ VK ಶಶಿಕಲಾ ಅವರು ಸೆರೆವಾಸವನ್ನು ಅನುಭವಿಸಬೇಕಾಗಿರುತ್ತೆ. ಸಂಜೆ ವೇಳೆಗೆ ಜೈಲನ್ನು ಸೇರುವಂತಹ VK ಶಶಿಕಲಾ ನಟರಾಜನ್ ಅವರಿಗೆ ಯಾವುದೇ ರೀತಿಯಾದಂಥ ಸ್ಪೆಷಲ್ ವ್ಯವಸ್ಥೆಯನ್ನು ಮಾಡಿರೋದಿಲ್ಲ ಅಥವಾ ವಿಶೇಷ ವ್ಯವಸ್ಥೆಯನ್ನು ಮಾಡಿರೋದಿಲ್ಲ. ಬೆಂಗಳೂರಿಗೆ ಬಂದದೊಡನೆ ಶಶಿಕಲಾ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಆ ನಂತರದಲ್ಲಿ ಶಶಿಕಲಾ ಹಾಗೆ ಇಳವರಸಿ ಜೊತೆಗೆ VN ಸುಧಾಕರನ್ ಅವರನ್ನು ವಿಶೇಷ ಕೋರ್ಟ್ ಜೈಲಿಗೆ ಕರೆದೊಯ್ಯೋಕೆ ಪೊಲೀಸರಿಗೆ ಸೂಚನೆಯನ್ನು ಕೊಡುತ್ತೆ. ಜೈಲು ಸಿಬ್ಬಂದಿ ಮೂವರನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಡ್ಮಿಷನ್ ಪ್ರಕ್ರಿಯೆ ನಡೆಯುತ್ತೆ. ಅಡ್ಮಿಷನ್ ಪ್ರಕ್ರಿಯೆ ನಡೆದ ನಂತರದಲ್ಲಿ ಮೂವರಿಗೂ ಖೈದಿ ನಂಬರ್ ನೀಡ್ತಾರೆ. ಹಾಗೆ ಜೈಲಿನಲ್ಲೇ ಇರುವಂಥ ಆಸ್ಪತ್ರೆಯ ವಿಭಾಗದಲ್ಲಿ ಆರೋಗ್ಯ ತಪಾಸಣೆ ನಡೆಯುತ್ತೆ. ಆರೋಗ್ಯ ತಪಾಸಣೆ ಬಳಿಕ ಜೈಲಿನಲ್ಲಿರುವಂಥ ಕೋಣೆಯನ್ನು ಪ್ರವೇಶಿಸ್ತಾರೆ. ಹಾಗೆ ಇಲ್ಲಿ ಬಹುತೇಕ ಶಶಿಕಲಾ ನಟರಾಜನ್ ಜೊತೆಗೆ ಇಳವರಸಿ ಒಂದು ಕೋಣೆಯಲ್ಲಿ ಅಂದರೆ ಅದು ಮಹಿಳಾ ಖೈದಿಗಳ ಸಾಮಾನ್ಯ ಸೆಲ್ಗೆ, ಅನಂತರ ಪುರುಷ ಖೈದಿಗೆ ಅಂದರೆ ಸುಧಾಕರನ್ಗೆ ಪುರುಷ ಖೈದಿಗಳ ಸಾಮಾನ್ಯ ಸೆಲ್ಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಇಲ್ಲಿ ಶಶಿಕಲಾ ನಟರಾಜನ್ಗೆ 3 ಬಿಳಿ ಸೀರೆ, 1 ತಟ್ಟೆ ಜೊತೆಗೆ 1 ಚೊಂಬು ಹಾಗೆ 1 ಲೋಟ ಜೊತೆಗೆ 1 ಬಟ್ಟಲನ್ನು ಕೊಡ್ತಾರೆ ಅಂತ ತಿಳಿದು ಬಂದಿದೆ. ಸಾಮಾನ್ಯ ಖೈದಿ ಅಂತಲೇ ಅವ್ರನ್ನು ಕೂಡ ಇಲ್ಲಿ ಟ್ರೀಟ್ ಮಾಡಲಾಗುತ್ತೆ. ಜೈಲು ವಾಸಕ್ಕಾಗಿ ಇವರಿಗೆ ಬೇರೆ ಯಾವುದೇ ರೀತಿಯಂಥ ಒಂದು ವ್ಯವಸ್ಥೆಯನ್ನೇನು ಮಾಡಿಕೊಡೋದಿಲ್ಲ. ಹಾಗೆ 3 ಬಿಳಿ ಸೀರೆಯನ್ನು ಕೊಡಲಾಗುತ್ತೆ ಅಂತ ತಿಳಿದು ಬಂದಿದೆ. ಜೊತೆಗೆ ಇನ್ನುಳಿದ ಅವಶ್ಯಕವಿರುವಂಥ ಡ್ರೆಸ್ಗಳನ್ನು ಕೂಡ ವಿತರಣೆ ಮಾಡ್ತಾರೆ ಅಂಥೇಳಿ ಮಾಹಿತಿ ಲಭ್ಯ ಆಗಿರುವಂಥ ವಿಚಾರ. ಹಾಗೆ 1 ಜಮ್ಖಾನ ಜೊತೆಗೆ 1 ದಿಂಬು ಹಾಗೆ 1 ಬ್ಲ್ಯಾಂಕೆಟ್ ಅನ್ನು ಕೂಡ ವಿತರಣೆ ಮಾಡ್ತಾರೆ ಅಂತೇಳಿ ತಿಳಿದು ಬಂದಿದೆ. ಜೊತೆಗೆ ಇತರ ಸಾಮಾನ್ಯ ಖೈದಿಗಳಂತೆ ಅವರು ಕೂಡ ಕೆಲಸ ಮಾಡಬೇಕಾಗಿರುತ್ತೆ. ಹಾಗೆ ಏನು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನ ಭಾನುವಾರದಂದು ನಿರ್ದೇಶನ ಕೊಡ್ತಾರೆ ಅಂತೇಳಿ ತಿಳಿದು ಬಂದಿದೆ. ಹಾಗೆ ಪ್ರತಿ ಭಾನುವಾರದಂದು ಯಾವ ಕೆಲಸ ಅಂತೇಳಿ ಅಲಾಟ್ಮೆಂಟ್ ಮಾಡಲಾಗುತ್ತೆ. ಅದೇ ರೀತಿಯಾಗಿ ನಾಡಿದ್ದು ಕೊಡುವಂಥ ಸಾಧ್ಯತೆ ಹೆಚ್ಚು. ಹಾಗೆ ವಾರದಲ್ಲಿ 1 ದಿನ ವೀಕ್ಲಿ ಆಫ್ ಅಂತಿರುತ್ತೆ ಶಶಿಕಲಾ ನಟರಾಜನ್ಗೆ. ಹಾಗೆ ಅವ್ರು ಮಾಡುವಂಥ ಕೆಲಸಕ್ಕೆ ಪ್ರತಿದಿನ 50 ರೂಪಾಯಿ ಸಂಬಳ ಸಿಗುತ್ತೆ. ಬಹುತೇಕ ಅಗರಬತ್ತಿ ಕಟ್ಟೋದು ಅಥವಾ ಕ್ಯಾಂಡಲ್ ತಯಾರಿಕೆ ಮಾಡೋದು ಅಥವಾ ಬಟ್ಟೆ ನೇಯ್ಗೆ ಮಾಡೋದು, ಈ ಮೂರರಲ್ಲಿ ಒಂದು ಕೆಲಸ. ಅಂದರೆ ಇದು ಪ್ರಮುಖವಾಗಿ ಮಹಿಳಾ ಖೈದಿಗಳಿಗೆ ಕೊಡುವಂತಹ ಕೆಲಸ ಇದು.
ಅಗರಬತ್ತಿ ಕಟ್ಟೋದು ಅಥವಾ ಕ್ಯಾಂಡಲ್ ತಯಾರಿಕೆ ಮಾಡೋದು ಅಥವಾ ಬಟ್ಟೆ ನೇಯ್ಗೆ ಮಾಡೋದು, ಇದರಲ್ಲಿ ಮೂರರಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನ ಅವರಿಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ನೀಡುವಂತ ಸಾಧ್ಯತೆಯೂ ಕೂಡ ಹೆಚ್ಚು. ಜೊತೆಗೆ ತಿಂಗಳಿಗೊಮ್ಮೆ ಕೂಪನ್ ಅನ್ನ ಕೊಡ್ತಾರೆ. ಆ ಕೂಪನ್ ಮುಖಾಂತರವಾಗಿ ಅಂಗಡಿಯನ್ನ ಅಥವಾ ಜೈಲಿನಲ್ಲೇ ಇರುವಂತಹ ಅಂಗಡಿಯಲ್ಲಿ ಏನಾದರೂ ಒಂದು ಖರೀದಿಸೋದಕ್ಕೂ ಕೂಡ ಅನುಕೂಲ ಮಾಡಿಕೊಡಲಾಗಿರುತ್ತೆ.